This is called as Santwana Sanchara. Program name is Santwana Sanchara. We had season 1 last year, which was a program for bedridden who were not able to walk and all. We had taken them to resort and beach, and we had a good time with them. So this season is season 2, Santwana Sanchara season 2, which is for orphans. ಫ್ರೆಂಡ್ಸ್ ಮಂಗಳೂರು ಕಳೆದ 5-6 ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವ ನಮ್ಮ ಈ ಒಂದು ತಂಡ ಕಳೆದ ವರ್ಷ ಸಾಂತ್ವನ ಸಂಚಾರ ಎಂಬ ಟೈಟಲ್ ಅಡಿಯಲ್ಲಿ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಿರೂಪಿಸಿತ್ತು. ನಿಮ್ಮೆಲ್ಲರ ಸಹಕಾರದಿಂದ ಅದು ರಾಜ್ಯ ದೇಶಾದ್ಯಂತ ಕೋಸ್ಟಲ್ ಫ್ರೆಂಡ್ ಚಿರಪರಿಚಯದಾಯಿತು. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಅದ್ಭುತ ಶ್ಲಾಘನೆ ಕೂಡ ನಮಗೆ ಸಿಕ್ಕಿತ್ತು. ಅದರ ಮುಂದಿನ ಭಾಗವಾಗಿ ಈ ವರ್ಷ ನಾವು ಸಾಂತ್ವನ ಸಂಚಾರ 2.0 ಅಂತ ಇನ್ನೊಂದು ಹೊಸ ಪ್ರಯೋಗವನ್ನು ಮಾಡಲಿದ್ದೇವೆ. ಸಾಂತ್ವನ ಸಂಚಾರ 2 ಎಂಬಲ್ಲಿ ಅನಾಥ ಮಕ್ಕಳಂದರೆ ಈ ಆಶ್ರಮ ಯತೀಮ್ಖಾನದಲ್ಲಿರೋ ಮಕ್ಕಳಲ್ಲ, ಅವರಿಗೆ ಕೆಲವೊಂದು ಮೂಲಭೂತ ಸೌಕರ್ಯಗಳಿತ್ತು ಮತ್ತು ಒಳ್ಳೆಯ ಆಹಾರ ಕ್ರಮ ಎಲ್ಲ ಇರುತ್ತೆ. ನಾವು ದಕ್ಷಿಣ ಕನ್ನಡದ ಪ್ರತಿಯೊಂದು ಕುಗ್ರಾಮಗಳಲ್ಲಿ ಹೋಗಿ ಅಲ್ಲಿಂದ ನಮ್ಮ ತಂಡ ಇವರೊಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಪಟ್ಟಿ ಮಾಡಿ ಪ್ರತಿಯೊಂದು ಹಳ್ಳಿಗೆ ಹೋಗಿ 8ರಿಂದ 14 ವರ್ಷದ ಮಕ್ಕಳನ್ನು ಮಾತ್ರ ಆಯ್ಕೆ ಮಾಡಿದ್ದಾರೆ. ಆ ಕ್ರೈಟೀರಿಯಾ ಮೂಲಕ ನಮಗೆ ಒಂದು 150 ಅರ್ಜಿ ಬಂದಿತ್ತು. ನಾವೊಂದು 85 ಪರಿಗಣಿಸಿದ್ದೇವೆ. ಅವರನ್ನು ಈ ವರ್ಷ ನಾವು ಅದೇ ಪ್ರಕಾರ ಬೆಳಿಗ್ಗೆ ನಾವು ಅವರ ಮನೆಯಿಂದ ತಂದು BMS ಹೋಟೆಲಲ್ಲಿ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಸಿ ಅಲ್ಲಿಂದ ನಾವು ನಿಸರ್ಗಧಾಮಕ್ಕೆ ಕರೆದುಕೊಂಡು ಹೋಗ್ತೇವೆ. ಪಿಲಿಕುಳ ಅಲ್ಲಿ ನಾವು ಮೃಗಾಲಯವನ್ನು ತೋರಿಸಿ ಅದರ ನಂತರ 1 ಗಂಟೆಯ ಪ್ಲಾನಿಟೋರಿಯಂ ಶೋ ಇದೆ. ಅಲ್ಲಿಂದ ನಾವು ಸೀದಾ ಕುತ್ತಾರಿಗೆ ಹೋಗುತ್ತೇವೆ. ಅವರಿಗಾಗಿ 2 ಬಸ್ಸಿನ ವ್ಯವಸ್ಥೆ ಮಾಡಿದ್ದೇವೆ. ಆಂಬುಲೆನ್ಸ್ ಮತ್ತು ವೈದ್ಯಕೀಯ ಸೇವೆಯನ್ನು ನಾವು ಇಟ್ಟಿದ್ದೇವೆ. ಅದರ ಒಟ್ಟಿಗೆ ನಾವು 50 ಜನರ ತಂಡ ಕೂಡ ಹೋಗಿ ಕುತ್ತಾರಿನಲ್ಲಿ ನಾವು 1-1.5 ಗಂಟೆಗೆ ಮಧ್ಯಾಹ್ನದ ಊಟದ ನಂತರ ಮಕ್ಕಳಿಗಾಗಿ ವಿವಿಧ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಅದು ಮಕ್ಕಳಿಗಾಗಿರುವ ವಯಸ್ಸಿಗೆ ಅನುಗುಣವಾಗಿ ಅದು ಗೇಮ್ಸ್ ಮತ್ತು ಮನೋರಂಜನಾ ಕಾರ್ಯಕ್ರಮಗಳು, ಜಾದೂ ಶೋ ಮತ್ತು ಅವರಿಗೆ ಬೇಕಾದಂಥ ವ್ಯವಸ್ಥೆ, ಅವರಿಗೆ ಬೇಕಾದಂಥ ಊಟ ತಿಂಡಿಗಳು, ಅದರ ಜೊತೆಗೆ ಅವರಿಗೆ ಕೆಲವೊಂದು ಆಟಗಳನ್ನು ನಾವು ಆಡಿಸ್ತೇವೆ. ಆ ಆಟಕ್ಕೆ ಬೇಕಾದಂಥ ಸೂಕ್ತ ಬಹುಮಾನಗಳನ್ನು ನಾವು ಇಟ್ಟಿದ್ದೇವೆ. ಅದರ ನಂತರ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಅದು ಹಾಡಿನ ಮೂಲಕ ಆಗ್ಬೋದು, ನೃತ್ಯದ ಮೂಲಕ ಆಗ್ಬೋದು, ಜಾದೂ ಮೂಲಕ ಆಗ್ಬೋದು, ನಾವು ಅವರನ್ನು ಮನೋರಂಜಿಸುತ್ತೇವೆ. ಅದರ ನಂತರ ನಾವು ಸಂಜೆ ತಿಂಡಿ ನಂತರ ಮತ್ತೆ ಅವರಿಗೆ ಬಹುಮಾನವನ್ನು ವಿತರಿಸಿದ್ದೇವೆ. ಅದರ ಜೊತೆಗೆ ನಾವು ಈ ಸರ್ತಿ ಮಕ್ಕಳಿಗೆ ಬೇಕಾದ ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಈ 85 ಜನರನ್ನು ನಾವು ಪ್ರತಿಯೊಬ್ಬರ ಬೇಕಾದಂಥ ಅವರಿಗೆ ಕ್ಯಾಪ್ ಆಗಿರ್ಬೋದು, ಶೂ, ಶರ್ಟ್, ಪ್ಯಾಂಟ್, ಬೆಲ್ಟ್, ಈವನ್ ಗ್ಲಾಸ್, ವಾಚ್, ಸ್ಕೂಲ್ ಬ್ಯಾಗ್, ಸ್ಟಡಿ ಬೋರ್ಡ್ ಒಂದು 10,000ದಷ್ಟು ಮೌಲ್ಯದ ಒಂದು ಮಕ್ಕಳಿಗಾಗಿ ನಾವು ಅವರಿಗೆ ಅಲ್ಲಿಗೆ ಗಿಫ್ಟ್ ನಾವು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ರಾತ್ರಿ ಡಿನ್ನರ್ ವ್ಯವಸ್ಥೆ ಮಾಡಿಸಿ ಅಲ್ಲಿಂದ ನಾವು ಅವರವರ ಮನೆಗೆ ಬಿಡುತ್ತೇವೆ. ಈ ಪ್ರತಿಯೊಂದು 85 ಜನರು ಅವರ ಮನೆಯವರ ಒಪ್ಪಿಗೆಯ ಮೇರೆಗೆ ನಾವು ಕರೆ ತರ್ತಾ ಇದ್ದೇವೆ. BMS ಇಂದ ಬೆಳಗ್ಗೆ ನಾವು 8:30ಗೆ ಬಿಟ್ಟರೆ ಸುಮಾರು 9:30 ಗಂಟೆಗೆ ನಾವು ಪಿಲ್ಕುಲ ತಲುಪ್ತೇವೆ. ಅಲ್ಲಿ ಮಕ್ಕಳಿಗೆ ಮೊದಲನೇದಾಗಿ ಝೂ ಅನ್ನು ತೋರಿಸುವಂಥ ವ್ಯವಸ್ಥೆ ಮಾಡಿದ್ದೇವೆ. ಖಂಡಿತವಾಗಿ ಇಲ್ಲಿ ನಾವು ಪಿಲಿಕುಲ ಪ್ರಾಧಿಕಾರ ಅವರಿಗೆ ನಾವು ಖಂಡಿತವಾಗಿ ಇಲ್ಲಿ ನಾನು ತುಂಬ ಧನ್ಯವಾದ ಹೇಳ್ತೇನೆ. ಯಾಕಂತ ಹೇಳಿದರೆ ನಮ್ಮ ಸದಸ್ಯರು ಹೋದ ಕೂಡಲೇ ಅವರು ನಮ್ಮ ಏನೇ ಕಾರ್ಯಕ್ರಮ ಇದ್ರೂ ಕೂಡ ನಮಗೆ ತಕ್ಕ ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ, ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಅದು ಕೂಡ ಕೆಲವೊಂದು ಏನು ಸರ್ಕಾರ ಇದೆ ಅದನ್ನೆಲ್ಲ ನಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಮಕ್ಕಳಿಗೆ ಎಂಟ್ರಿ ಫೀಸ್ ಎಲ್ಲ. ಸೊ ಅಲ್ಲಿ ನಮಗೆ ಮಕ್ಕಳಿಗೆ ಝೂಗೆ ನಾವು ಕರ್ಕೊಂಡು ಹೋಗ್ತೇವೆ. ಮೊದಲಿಗೆ ಝೂಗೆ ಕರ್ಕೊಂಡೋದ ನಂತರ ಸೈನ್ಸ್ ಸೆಂಟರ್ ಇದೆ, ಆ ಸೈನ್ಸ್ ಸೆಂಟರ್ಗೆ ಕರ್ಕೊಂಡು ಹೋಗ್ತೇವೆ. ಅದರ ನಂತರ ನಮಗೆ 12 ಗಂಟೆಗೆ ಅಲ್ಲಿ ಪ್ಲಾನೆಟೋರಿಯಂ ಏನಿದೆ ಮಕ್ಕಳಿಗಾಗಿ ನೋಡಲಿಕ್ಕೆ, ಅದರ ವ್ಯವಸ್ಥೆ ಕೂಡ ನಮಗೆ ಅವರು 1 ವಾರ ಮುಂಚೆವೇ ಬುಕ್ಕಿಂಗ್ ಮಾಡಿ ಕೊಟ್ಟಿದ್ದಾರೆ. ಸೊ ನಾವು ಸಮಾಜಕ್ಕೆ ಒಂದು ಮಾಡೆಲ್ ಡೆಮೋ ಒಂದು ಕೊಡ್ತೇವೆ. ಈ ರೀತಿ ಕೂಡ ಮಾಡಿ ನಿಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡ್ಬೋದು, ಒಂದು ಒಳ್ಳೆಯ ಕಾರ್ಯಕ್ರಮ ಕೊಡ್ಬೋದು ಅಂತ ಒಂದೊಂದು ಕಾರ್ಯಕ್ರಮನ ಮಾಡ್ತೇವೆ. ಅಧ್ಯಕ್ಷರು ಹೇಳಿದ ಹಾಗೆ ಹೋದ ವರ್ಷ ನಾವು ಬೆಡ್ ರಿಡನ್ ಜನರನ್ನು ಕರ್ಕೊಂಡೋಗಿದ್ದೆವು. ಅದರ ಜೊತೆಗೆ ನಾವು ನಮ್ಮ ಸಮಾಜಕ್ಕೆ 20 ಮೆಡಿಕಲ್ ಕಾಟನ್ನು ಕೂಡ ಕೊಡುಗೆಯಾಗಿ ಕೊಟ್ಟಿದ್ದೇವೆ. 20 ಮೆಡಿಕಲ್ ಕಾಟ್ ಇದೆ. ಅದು ಯಾರಿಗೆ ಅಗತ್ಯ ಇದೆ, ಯಾರಿಗೆ ಯೂಸ್ ಇದೆ ಅವರಿಗೆ ನಾವು ಕೊಡ್ತೇವೆ. ಅವರು ಉಪಯೋಗ ಮಾಡಿದ ಮೇಲೆ ತಿರುಗಿಸಿ ನಮಗೆ ಕೊಡ್ತಾ ಇದ್ದಾರೆ. ಅದೇ ರೀತಿ ಈ ಬಾರಿಯ ಕಾರ್ಯಕ್ರಮದಲ್ಲಿ ನಮ್ಮದು 50 ವೀಲ್ ಚೇರ್ ಅನ್ನು ಕೂಡ ನಾವು ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ. ಅದು ಕೂಡ ಹಾಗೆ ಯಾರಿಗೆ ಅಗತ್ಯ ಉಂಟು ಅವರಿಗೆ ಉಪಯೋಗಿಸಲಿಕ್ಕೆ. We have one ambulance and we have a doctor and a medical representative also with all the first aid kits and everything what are needed for that. 8:30 will be starting from BMS. BMS will start Monday. So all press people, we request you to be there. We want you to be our esteemed guest and be with us.
for as many time as possible. So we request you to come there, have breakfast with us, spend some time with our orphan children, and try to be with us till evening if possible.